ಗೈಸ್ ಫೈನಲಿ ನಾನು ಇನ್ಸ್ಟಾದಾಗ 10K ಫಾಲೋವರ್ಸ್ ಕಂಪ್ಲೀಟ್ ಆಗಿನ ಸಲುವಾಗಿ ನಮ್ಮ ತಂಗಿಲ ಒಂದು ಕ್ಷಣದು ಸೆಲೆಬ್ರೇಷನ್ ಇಕ್ಕಳ ಕೇಕ್ ಕಟ್ ಮಾಡೋದು. ಅದರ ಸಲುವಾಗಿ ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಪಪ್ಪ, ನಮ್ಮ ತಂಗಿ ಆ್ಯಂಡ್ ನಂದು ಸ್ವಲ್ಪ ಫ್ರೆಂಡ್ಸ್ ಅರ ಅವ್ರಿಗೆ ಬಂದಾರ. ಸೊ ಹೋಗಿ ಮ್ಯಾಗ ಹೋಗಿ ನಿಮಗೆ ಮೀಟ್ ಮಾಡಿಸ್ತೀನಿ. ಅಲ್ಲೇ ನಾ ಅನ್ಕೊಂಡಿದ್ದಿಲ್ಲ ರೀ ನಮ್ಮ ತಂಗಿ ಇಷ್ಟೆಲ್ಲ ನನ್ನ ಸಲುವಾಗಿ ಮಾಡ್ತಾವ ಅಂತ. ಆ್ಯಂಡ್ ಭಾಳ ಖುಷಿ ಆಗತ್ತದ. ಸೊ ಅಲ್ಲೇನು ಕುಂತ ನೋಡ್ರಿ ಕಿವಿ ನಮ್ಮ ತಂಗಿನೇ ರೂಪಾ ಅಂತ ಏನು ಹೆಸರು, ಪ್ರೀಕಾ ಅಮ್ಮರವ್ರು. ಆರಾಮಿದ್ರಿ? ಏನು ಸಿಗಮ್ಮಿ ಅಂದ್ರೆ ಏನು ಒಂದು ಸಲ ನಮ್ಮ ಊರಿಗೆ ಬರಲ್ರಿ ಸರ್? ಎಲ್ಲದಕ್ಕೆ ಒಂದು ಟೈಮ್ ಬರ್ಬೇಕಾಯ್ತು, ಆ ಟೈಮ್ ತನಕ ಸಿಗ್ಲ ಅದ ಮತ್ತೆಲ್ಲ ಆರಾಮಿದ್ರಲ್ಲ. ಸೊ ಇವ್ರು ಏನಪ್ಪ ಅಂತಂದ್ರೆ ಒಂದು ಕಾಂಟೆಂಟ್ ಕ್ರಿಯೇಟರ್ ರೀ. ಇವ್ರು ಭೀ ವಿಡಿಯೋ ಮಾಡ್ತಾರೆ. ಇನ್ಸ್ಟಾದಾಗ UK ರೆಡಿ ಬ್ಲಾಗ್ಸ್ ಅಂತ ಇವ್ರದ್ದು ಅಕೌಂಟ್ ಅದ. ಆ್ಯಂಡ್ ಯೂಟ್ಯೂಬ್ದಾಗ ಭೀ ಅದೇ ಹೆಸರು ಅದ. ಭಾಳ ಮಸ್ತ್ ವಿಡಿಯೋ ಮಾಡ್ತಾರೆ. ಸೊ ನಮ್ಮ ಉತ್ತರ ಕರ್ನಾಟಕದಾಗಲ್ಲ ಬೆಸ್ಟ್ ಕಾಂಟೆಂಟ್ ಕ್ರಿಯೇಟರ್. ಬಟ್ ಅವರಿಗೆ ಬೆಳೆಸುವಂಥ ಪವರ್ ಏನು ಅದಲ್ಲ ನಿಮ್ಮ ಕೈದಾಗದ. ಆ್ಯಂಡ್ ಈ ಸೆಲೆಬ್ರೇಷನ್ ನಮ್ಮ ತಂಗಿ ಇವೆ ಎಲ್ಲ ನಾ ಬ್ಯಾಡ ಅಂತ ಅಂದಿದ, ಕೆಲಸನಾಗ ಬಿಸಿ ಇದ್ದಿದ್ದಲ್ಲ. ಸೊ ಅಮ್ಮರು ನಮ್ಮ ಸಲ ಟೈಮ್ ತಗೊಂಡು ಬಂದಾರೆ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಕಡೆಯಿಂದ ಎಲ್ಲ ರೀ. ಅರೆ ಮಮ್ಮಿಯವ್ರು ಕುಂತಾರ, ಅವರಿಬ್ಬರು ನಮ್ಮ ತಂಗಿದೇರು. ಇನ್ನೂ ನಮ್ಮ ತಮ್ಮದಿರು ಬರಾರ, ನಮ್ಮ ಫ್ರೆಂಡ್ಸ್ರು ಬರಾರ. ಸೊ ಅವ್ರಿಗೆ ಭೀ ನೀವು ಮೀಟ್ ಮಾಡ್ತೀನಿ. ಒಂದು ಸಣ್ಣ ಸೆಲೆಬ್ರೇಷನ್ ಇಕ್ಕ್ಯಾರ. ಕೇಕ್ ಕಟ್ ಮಾಡೋದಿದ್ರು. ಕೇಕ್ ಅದ, ಎಂಥ ಕೇಕ್ ಅದ ನನಗೆ ಗೊತ್ತಿಲ್ಲ. ನೋಡಮಿ ಯಾಕಂತಂದ್ರೆ ನಾ ಮಾಡ್ಬಾರ್ದು ಅಂದಿದ್ದು, ಮತ್ತು ಅಕ್ಕಿಂದ ಮನಸ್ಸು ನೆಜ್ದಂಗೆ ಆಯ್ತಲ್ಲ, ಅದ್ರ ಸಲುವಾಗಿ ಬಂದ. ಏನಿಲ್ಲ, ನೀವು ಇದು ವಿಡಿಯೋಗೆ ಯೂಟ್ಯೂಬ್ದಾಗ ನೋಡ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇನ್ನೊಂದು ಮಾತೇನಪ್ಪ ಅಂತಂದ್ರೆ ಇನ್ಸ್ಟಾದಾಗ ನೋಡ್ತಿರಲ್ಲ, ಫಾಲೋ ಮಾಡ್ಕೊರಿ. ಇವ್ರಿಗೆ ಅಲ್ಲಿ ಹೊಂಟ್ರಲ್ಲ ಇವ್ರು ನಮ್ಮ ತಮ್ಮವ್ರಿಗೆ, ಇವ್ರು ಅನಿಲ್ ಅಂತ. ಆ್ಯಂಡ್ ಇನ್ನೊಬ್ಬರು ಬರ್ತಾರೆ, ಅವ್ರ ನಮ್ಮ ಪಪ್ಪರು, ಸಾರಿ ಅವ್ರ ನಮ್ಮ ಬಾಬಾ ಅವರು. ಆ್ಯಂಡ್ ನಮ್ಮ ಬಾಬರಿಗೆ ಏನಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಬಗ್ಗೆಲ್ಲ ಭಾಳ ನಾ ತಿಳಿಸೇನಿ ರೀ ಅವ್ರಿಗೆ. ಸೋಷಿಯಲ್ ಮೀಡಿಯಾ ಬಗ್ಗೆ ಸ್ವಲ್ಪ ಅವ್ರಿಗೆ ನಾಲೆಜ್ ಅದ. ಬಟ್ ನಮ್ಮ ಮಮ್ಮಿರಿಗೆ ಹೊಡ್ಕನ ಏನು ಇದಿಲ್ಲ. ಇದೆಲ್ಲ ಯಾಕೆ ಮಾಡತ್ತೀರಿ ಅಂತಾರೆ ಅವ್ರು. 10,000 ಜನ ಜಾಯ್ನ್ ಆಗ್ಯಾರ ಅಂತಂದ್ರೆ 10,000 ಜನ ನನಗೆ ಫಾಲೋ ಮಾಡ್ಯಾರ ಅಂತ ಅವ್ರಿಗೆ ಹೇಳಕತ್ತೀನಿ ನಾನು. ಆ್ಯಂಡ್ ಫನ್ ಆಗೋರು ಇವ್ರದ್ದು ನಿಮ್ಗೆ ಕಾಣ್ತಲ್ಲ, ಇವ್ರು ಫನ್ ಆಗೋಂಥ ಅವ್ರೊಂದು ಯೂಟ್ಯೂಬ್ ಚಾನಲ್ ಅದ. ಆ್ಯಂಡ್ ಇನ್ಸ್ಟಾ ಅಕೌಂಟ್ ಭೀ ಅದ. ನಮ್ಮ ಮಮ್ಮಿಯವ್ರಿಗೆ ಊರಿಗೆ ಹೋಗಿ ಮನೆ ಹೋಗಿ ಖಾರ ಕುಟ್ಟಿಸ್ತದ ಅಂತವ್ರಿಗೆ ಅದು ಚಿಂತೆ ಇರ್ತದೆ. ಅವ್ರಿಗೆ ಅಸಲಿಗೆ ಮಾತಾಡಲ್ಲ ಹೊಂಟ್ರ ಅವ್ರಿಗೆ ಕೇಳಮ್ರಿ. ಇಲ್ಲಿ ಬಂದು ಹ್ಯಾಂಗೆ ಅನ್ಸ್ಲಕತ್ತದ ಕೇಳಮ್. ಪಪ್ಪ ಹ್ಯಾಂಗೆ ಅನ್ಸತ್ತದ ಇಲ್ಲಿ ಬಂದು ಗಜ್ಜಿಲ್ಲ ಸರ ನಿನ್ನ ಮಮ್ಮಿ ಖುಷಿ ಅನ್ಸತ್ತದಲ್ಲ? ಹಾಂ, ಭಾಳ ಖುಷಿ ಆಗ್ತದ. ಯಾಕಂತಂದ್ರೆ ಇಲ್ಲಿ ಇವತ್ತು ಯಾಕೆ ಬಂದು ಕುಂತೀನಿ ಗೊತ್ತು? ಸೆಲೆಬ್ರೇಷನ್ ಮಾಡ್ಲತ್ತೀನಿ, ನಮ್ಮ ತಂಗಿ ಮಾಡ್ಲತ್ತಾಳ, ಯಾರೇ ಮಾಡಲಿ, ಬಟ್ ಎಲ್ಲರೂ ನಮ್ಮೂರೇ. ಇವತ್ತು ಯಾಕೆ ಇವತ್ತಿನ ಡೇಟ್ನಾಗ ನನಗೆ ಫುಲ್ ನೆನಪಿರ್ತದ. ನನ್ನ ವಿಡಿಯೋ ವೈರಲ್ ಆಗಿನ ಸಲಕ್ಕೆ 10K ಆಗಿನ ಸಲುವಾಗಿ ನಾನು ಬಂದೀನಿ. ಬಟ್ ಯಾರ ಸಲಕ್ಕೆ ಆಗ್ಯದ? ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಸಲುವಾಗಿ ಆಗ್ಯದ. ಆ್ಯಂಡ್ ಅವ್ರ ಮೇಲೆ ವಿಡಿಯೋ ಮಾಡಿದ ಸಲುವಾಗಿ ಭಾಳ ನನಗೆ ಸಪೋರ್ಟ್ ಸಿಕ್ಕಿದ್ರಿ. ಎಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ನನಗೆ ಭಾಳ ಸಪೋರ್ಟ್ ಸಿಕ್ಕ್ಯದ. ಭಾಳ ಖುಷಿ ಅನ್ಸ್ಲಾಗತ್ತದ. ಆ್ಯಂಡ್ ಅವ್ರಲಿಂದು ನಾ ಇವತ್ತು ಇಲ್ಲಿ ಬಂದು ಕುಂತೀನಿ. ಸೊ ಇವ್ರು ಭೀ ಕಾಂಟೆಂಟ್ ಕ್ರಿಯೇಟರ. ನಾ ಪಾಪ ಈಗ ಬಂದಾರ ಈ ಸೋಷಿಯಲ್ ಮೀಡಿಯಾ ಜರ್ನಿದಾಗ ವಿಡಿಯೋ ಮಾಡ್ತಾರೆ. ಇವ್ರಿಗೆ ಭೀ ಸಪೋರ್ಟ್ ಮಾಡಿರಿ. ಅಂಬರೀಷ್ ಬ್ಲಾಗ್ಸ್ ಅಂತ ಇವ್ರದೊಂದು ಅಕೌಂಟ್ ಅದ ಇನ್ಸ್ಟಾದಾಗ, ಹೋಗಿ ಎಲ್ಲ ಫಾಲೋ ಮಾಡ್ಕೊರಿ ಎಲ್ಲರೂ. ಆ್ಯಂಡ್ ಇನ್ನೊಂದು ಮಾತೇನಪ್ಪ ಅಂತಂದ್ರೆ ಅಲ್ಲಿಗಿನ ಬೆಳೆಸ್ದಿರಪ್ಪ ಅಂತಂದ್ರೆ ಯೂಟ್ಯೂಬ್ಗೆ ಬರ್ತಾರೆ, ಯೂಟ್ಯೂಬ್ಗೆ ಫಾಲೋ ಮಾಡಿರಿ. ಏನು ಮಾತಾಡಿದ್ದು ಅರ್ಥ ಆಗಲ್ಲ, ಖುಷಿ ಆಗ್ತದೆ ಗೊತ್ತು. ಯಾಕಂತಂದ್ರೆ ಸ್ಪೆಷಲಿ ಇವ್ರ ಸಲಕ್ಕೆ ಭಾಳ ದಿನ ಹಿಡ್ದನ ಕಾಯ್ಲತ್ತದ ಇವ್ರಿಗೆ ಮೀಟ್ ಆಗ್ಬೇಕಂತ. ಬಟ್ ಆಗಿಲ್ಲ, ಇವತ್ತು ಮೀಟ್ ಆಗೀನಿ. ಯಾಕಂತಂದ್ರೆ ಎಲ್ಲ ನಿಮ್ಮ ಸಪೋರ್ಟ್ ಸಲುವಾಗಿ. ನೀವು ಸಪೋರ್ಟ್ ಮಾಡಿರಿ. 10K ಫಾಲೋವರ್ಸ್ ಕಂಪ್ಲೀಟ್ ಆಗ್ಯಾವ ಅಂತ ನಾನು ಮಾಡಿದೆ, ಬಂದೇವು ಇಲ್ಲಿ ಸೆಲೆಬ್ರೇಷನ್ ಮಾಡ್ಲಕ್ಕೆ. ಆ್ಯಂಡ್ ಇವ್ರು ಭೀ ಬಂದರು. ಏನಪ್ಪ ಅಂತಂದ್ರೆ ನಮ್ಮ ತಂಗಿ ಏನು ಹರಲ್ಲ, ಆ್ಯಂಡ್ ಇವ್ರೇನು ಹರಲ್ಲ. ಇವ್ರಿಬ್ಬರಿಗೆ ನಮ್ಮ ತಂಗಿ ಗೊತ್ತಿತ್ತು ಇವ್ರು ಹೊಂಟ್ರ ಅಂತ. ಬಟ್ ನನಗೆ ಗೊತ್ತಿದ್ದಿಲ್ಲ ಇವ್ರು ಹೊಂಟ್ರ ಅಂತ. ಇವ್ರು ಹೊಂಟ್ರ ಅಂತ ನನಗೆ ನಮ್ಮ ತಂಗಿ ಹೇಳಿಲ್ಲ. ನಾ ಕೇಳಿದ್ ಭಾಳ ನನಗೆ ಕ್ಯೂರಿಯಾಸಿಟಿ ಹುಟ್ಟಿಸ್ ನನಗೆ ಯಾರು ಹೊಂಟ್ರ ಅಂತ. ಅಮ್ಮರು ಹೊಂಟ್ರ ಅಂತಂದ್ರೆ ಭಾಳ ಖುಷಿ ಆಯ್ತು ನನಗೆ. ಅಸಲಕ್ಕೆ ನಾ ಏನು ಮಾಡ್ದೆ, ಇದು ಇವತ್ತಿಂದ ಪಾರ್ಟಿ ಮೇಲೆ ಕ್ಯಾನ್ಸಲ್ ಮಾಡಮ್ಮ ಅಂತ ಅಂದಿಲ್ಲ. ಬಟ್ ಏನದು ಬಂದು ಇವ್ರ ಸಲಕ್ಕೆ ತಂಗಿ ಜಲ್ದಿ ವೇಟ್ ಮಾಡ್ತಾರ ಯಾರು? ಹಾಂ, ತರ್ಲಕ್ಕೆ ಹೋಗ್ಯಾರಲ್ಲ. ಗೈಸ್ ಫೈನಲಿ ಕೇಕ್ ಎಲ್ಲ ತಂದಾರ. ಆ್ಯಂಡ್ ಟೇಬಲ್ ಎಲ್ಲ ರೆಡಿ ಮಾಡ್ಯಾರ. ಟೇಬಲ್ ಅದು ಹೆಂಗಪ್ಪ ಅಂತಂದ್ರೆ ನಂದು ನಿಮಗೆ ನಾಯ್ಸು ಕೇಳಿಸ್ಕೊಂಡಿಲ್ಲ ನನಗೆ ಚಲೋ. ಭಾಳ ಜಲ್ದಿ ನಾವು ಮೈಕ್ ತೊಗೊಂಬರಿ. ಬಟ್ ಏನಂತಂದ್ರೆ ಎಲ್ಲ ಈಗ ಸೆಲೆಬ್ರೇಷನ್ ಮಾಡೋ ಸಲುವಾಗಿ ಕೇಕ್ ಅದು ತಂದಿಕ್ಕ್ಯಾರ. ತೆಗೆದು ನೋಡ್ರಿ ಹೆಂಗದ ಒಳಗೆ ಕೇಕ್ ಅಂತ. ಈಗಿಲ್ಲ ನಾ ಇನ್ನೊಂದು ಜರಿ ತೊಗೊಳಮಿ. ಏನ್ರಿ ಸೊ ಅಣ್ಣವ್ರದಿಕ್ಕ ಇನ್ನೊಂದು ಮಾತನಾಗ ಹೇಳಕ್ಕೆ ನೆನಪೋಯ್ತು. 15K ಕಂಪ್ಲೀಟ್ ಆದ್ರಿ. ಕಾಂಗ್ರ್ಯಾಚುಲೇಷನ್ ಅಣ್ಣ ಇನ್ನೊಂದು ಸರ್ತಿ. ಗೊತ್ತಿದ್ದಿಲ್ಲ ಇಷ್ಟ ಆಯ್ತು ಅಂತ. ದೀಪಕ 10K ಮಾಡಕ್ ಬಂದೇವೆ ನಾವು 15K. ಅರೆ ಇರ್ತದೆ ಅಣ್ಣ. ನಮ್ಮದು ಅಥವಾ ಅಲ್ಲಿ ನಿಮ್ಮ ತಾಯಿ ತಂದೆ ಅಲ್ಲಿ ಅಥವಾ ನಮ್ಮ ಆಡಿಯನ್ಸ್ ಅಲ್ಲಿ ಎಲ್ಲರದ್ದು ಇರ್ತದೆ.
ಹಿಂಗೆ ಹೆಂಗದ ನೀವು ಹಿಂಗೆ ಬೆಳ್ಕೊತಾ ಹೋಗ್ರಿ, ಹಂಗೆ ನಾವು ಸಪೋರ್ಟ್ ಮಾಡ್ತೇವೆ. ಸಪೋರ್ಟ್ ಯಾವಾಗೂ ನೋಡ್ರಿ ಹೆಚ್ಚಿಗೆ ಹೊರಗಿನವ್ರಕ್ಕಿಂತ ನಮ್ಮ ಸಂಗಟ ಇದ್ದವ್ರ ಪೈಲೆ ಸಪೋರ್ಟ್ ಮಾಡ್ರಿ ಅಂದ್ರೆ ಮನುಷ್ಯ ಜಲ್ದಿ ಮುಂದಕ್ಕೆ ಹೋಗ್ತಾನೆ. ಹೌದು. ಯಾವ ಭೀ ನಿಂಬಲ್ ಭೀ ಯಾರ ಕ್ರಿಯೇಟರ್ ಅಂದ್ರೆ ನೀವು ಸಂಗಟ ಇದ್ದವ್ರು ಭಾಳ ಸಪೋರ್ಟ್ ಮಾಡ್ರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ಅವ್ರಿಗೆ ಭಾಳ ವ್ಯಾಲ್ಯೂಯಬಲ್ ಆಗಿರ್ತದೆ. ಹೌದು. ನೀವೇ ಅವ್ರಿಗೆ ಏನಾರ ಕಾಲ ಎಳೆ ಕೆಲಸ ಮಾಡ್ತೀರಿ ಅಂದ್ರೆ ಭಾಳ ಪ್ರಾಬ್ಲಮ್ದಾಗ ಇರ್ತಾರೆ ಅವರು. ಹೌದು. ಸೊ ಡೂ ಸಪೋರ್ಟ್. ಏನಂತಂದ್ರೆ ಗೊತ್ತು, ಅವ್ರು ಹೇಳ ಮೋಟಿವ್ ಅಂತ ಗೊತ್ತದ. ನಮಗೆ ಸಪೋರ್ಟ್ ಮಾಡ್ರು ಹೊರಗಿನವ್ರು ಜಾಸ್ತಿ ನಮ್ಗೆ ಸಪೋರ್ಟ್ ಹೊರಗಿನವ್ರೇ ಮಾಡ್ತಾರೆ. ಬಟ್ ನಮ್ಮವ್ರು ಯಾರು ನಮ್ಗೆ ಜಾಸ್ತಿ ಸಪೋರ್ಟ್ ಮಾಡಲ್ಲ. ಅದ್ರ ಸಲುವಾಗಿ ಅವ್ರ ಮೇಲೆ ಹೇಳಕತ್ತಾರ, ನಮ್ಮವ್ರು ಭೀ ಸಪೋರ್ಟ್ ಮಾಡ್ರಿ, ಹೊರಗಿನವ್ರು ಭೀ ಸಪೋರ್ಟ್ ಮಾಡ್ತಾರ. ಎಲ್ಲರೂ ಹೆಂಗಂತಂದ್ರೆ ನಮ್ದಂದ್ರಿಗೆ ಇರ್ತಾರ್ರಿ. ನಾವು ಬೆಳೆದ್ ನೋಡಿ ಸ್ವಲ್ಪ ಅವ್ರಿಗೆ ಇಷ್ಟ ಆಗಲ್ಲ, ಇವ ಬೆಳಿಬಾರ್ದಪ್ಪ ಅಂತಿ ಒಳಗೆ ಹೊಟ್ಟೆ ಕಿಚ್ಚಿರ್ತದೆ. ಬಟ್ ಎಲ್ಲರೂ ಅದೇ ಟೈಪ್ ಇರಲ್ಲ, ಇರ್ತಾರ ಒಬ್ರು ಅದ್ರೊಳಗೆ ಒಂದು 10% ಅಷ್ಟೇ ಇರ್ತಾರ. ನೀವು ಪ್ರತಿಯೊಂದು ವಿಡಿಯೋ ನೋಡ್ರಿ, ನಮ್ಮ ವಿಡಿಯೋದಾಗ ಜಾಸ್ತಿ ಫನಿ ಮಾಡ್ತಾನೆ. ನಿಮ್ಗೆ ಗೊತ್ತಿದ್ದಿರ್ಬೋದು. ಮಾತಾಡಿ, ಹಲೋ, ಕ್ಯಾಮರಾ ಬಂದು ಮಾತಾಡಕ್ಕಾಗಲ್ಲ. ಕ್ಯಾನ್ಸಲ್ ಇಲ್ರಿ, ನೀವು ಬರ್ಬೇಡ್ರಿ. ನಂಗೆ ಅದು ಇದು ತಂದು ಕೊಟ್ಟವ್ರಿ. ಹಾಂ ರೀ, ಟೀಕೆ ಇದ್ರದ್ದು ಪ್ರಮೋಷನ್ ವಿಡಿಯೋ ಮಾಡಮ್, ಟೆನ್ಷನ್ ತಂದ್ಕೊಡ್ರಿ. ನಾವಿದು ಸೆಲೆಬ್ರೇಷನ್ ಮಾಡಕ್ಕೆ ಎಲ್ಲ ಬಂದಿದೆ ಗೊತ್ತು. ಚುಡುಗುಪ್ಪದ ರೀ, ಹಳೆ ಬಸ್ ಸ್ಟ್ಯಾಂಡ್ ಎದುರು ಸೋಫಿ ಬಿರಿಯಾನಿ ಹೋಟೆಲ್ ಅಂತದ. ಆ್ಯಂಡ್ ಇಲ್ಲಿ ಫ್ಯಾಮಿಲಿ ಸಂಗಟು ನೀವು ಏನು ಭೀ ನಿಮ್ದು ಬರ್ಡೇ ಆಗಲಿ ಅಥವಾ ನಾವೇನು ಮಾಡಕ್ಕೆ ಬಂದಿದ್ದೀವಿ ಲೈಕ್ 10K ಸೆಲೆಬ್ರೇಷನ್, ಅದು ಮಾಡ್ಲಕ್ಕೆ ಭೀ ನೀವು ಬರ್ಬೋದು. ಇಲ್ಲಿ ಏನು ಭೀ ಸೆಲೆಬ್ರೇಷನ್ ಮಾಡಕ್ಕೆ ಫ್ಯಾಮಿಲಿ ಸಂಗಟು ಬರ್ಬೋದು. ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾರೆ ನಿಮಗೆ. ಇಲ್ಲಿ ಎಲ್ಲ ಟೇಬಲ್ ಗೆ ಸಾತು. सालन में क्या क्या होगा, बकरे का, चिकन का, सब मिलेगा आपको. फैसिलिटी अच्छा मिलेगा, सर्विसिंग. ಅವರು ಹೇಳತ್ತಾರ ಬರಬಾರ್ದ, ಬಟ್ ಅವ್ರು ಸ್ವಲ್ಪ ಏನದಪ್ಪ ಅಂತಂದ್ರೆ ಕ್ಯಾಮ್ರಾ ಮುಂದೆ ಬರ್ಲಕ್ಕ ಅವ್ರಿಗೆ ನಾಚಿಕೆ ಹೊಂಟಿರ್ಬೋದು, ನರ್ವಸ್ನೆಸ್ ಆಗ್ಲತ್ತಾರ. ನಾ ಅದು ಹೇಳಕತ್ತಿಲ್ಲ, ಏನ್ ಭೀ ಇದ್ರು ಇಲ್ಲಿ ಬಂದು ನೀವು ಆಚರಿಸಬಹುದು. ನಿಮ್ಮ ಬರ್ಡೇ ಆಗಲಿ, ನಿಮ್ಮ ಸೋಷಿಯಲ್ ಮೀಡಿಯಾ ಜರ್ನಿ ಆಗಲಿ, ಫ್ಯಾಮಿಲಿ ಸಂಗಡ ಬಂದು ಇದು ಮಾಡ್ಬೋದು. ಸೋಫಿ ಬಿರಿಯಾನಿ ಹೋಟ್ಲ್ ಅಂತದ, ಹಳಿ ಬಸ್ ಸ್ಟ್ಯಾಂಡ್ ಅದ್ರಿ, ಚುಡುಪದ ಹಳಿ ಬಸ್ ಸ್ಟ್ಯಾಂಡ್ ಇದ್ರದ. ಬಂದಿರಿ ಅಂದ್ರೆ ನಿಮ್ಗೆ ದೊಡ್ಡದು ಬಿಲ್ಡಿಂಗ್ ಟೈಪ್ ಕಾಣ್ತದೆ ಪೂರ. ಇಲ್ಲ ಮರವ್ರೆ, ಅವ್ರು ಹೇಳಕತ್ತಾರ, ಬಟ್ ಸ್ವಲ್ಪ ನರ್ವಸ್ನೆಸ್ ಅಲ್ಲತ್ತಾರ ಅವ್ರು ಹೇಳತ್ತಾರ. ಯಾವ್ದು ಸೋಷಿಯಲ್ ಮೀಡಿಯಾ ಒಂದ್ ಸ್ವಲ್ಪ ಎಲ್ ಬಿ ಕ್ಯಾಮ್ರಾದ್ರ ಮಾತಾಡ್ಬೇಕಿತ್ತಲ್ಲ. ಟೋಟಲ್ ನೀವೇನು ಅಕ್ಯುರೇಟ್ ಆಗಿ ನಿಮ್ದು ಏನು ಹೊರಗಿನವ್ರೆ ತಿಳಿಸ್ಬೇಕಂತೇನಿಲ್ಲ. ನಿಮ್ಗೆ ಯಾವ ರೀತಿ ಬರ್ತಾ ಆ ರೀತಿ ಹೇಳ್ರಿ ನಡೀತದೆ. ಯಾಕೆ ಎದ್ರನವ್ರು ಇವತ್ತು ಭಾಳ ಚೆನ್ನಾಗ್ಯಾರ, ಹೌದ್ರಿ, ತಿಳ್ಕೊತಾರ. ನೀವೇನು ಹೇಳ್ಬೇಕಂತಾರ ತಿಳ್ಕೊತಾರ. ಹೇಳ್ರಿ ಆರಾಮ್. ನಾನು ಕಡೆ ಥ್ಯಾಂಕ್ಸ್ ರೀ. ನಮ್ಮ ವೀಕೆಂಡ್ ಒಂದು 15K ಕಂಪ್ಲೀಟ್ ಮಾಡಿ ಸಲಿಂದ ಮತ್ತು ನಮ್ಮ ಗೋಲ್ಡನ್ ದೀಪಾವಳಿ 15K ಕಂಪ್ಲೀಟ್ ಮಾಡಿ ಸಲುವಾಗಿ. ಸೊ ಗಾಯ್ಸ್, ಸೆಲೆಬ್ರೇಷನ್ ಒಂದು ಶಾರ್ಟ್ ವಿಡಿಯೋ ಹಾಕ್ತೀವಿ, ಎಂಜಾಯ್ ಮಾಡಿ. ಬರೀ ಅಲ್ಲೇ ಕಾಣತ್ತೋ ಒಂದು ಎಸ್, ಇದು ಎಸ್ ಅದ ರೀ ಗಾಯ್ಸ್. ಇದು ಎಸ್ ಗೆ ಮಾಡಿರೋ 5 ಮಾಡಲಿ 5 ಕಡೆ ಅನ್ಸ್ತದೆ ನಿಮಗೆ. 10K ಫಾಲೋವರ್ಸ್ ದೀಪಕ್ ಅಂತ ಗೋಲ್ಡನ್ ಹಾಕ್ಲಾ ಬಂದಿಲ್ಲ. ಗೋಲ್ಡ್ ಮನುಷ್ಯಲ್ನ ಬಂಗಾರದ ಮನುಷ್ಯ ಇದ್ದೇನ. ಗೋಲ್ಡನ್ ಹಾಕಿಲ್ರಿ, ನಾ ಯಾವ ಹೆಸರಿನ ಬೆಳೆದಿ ಅದೇ ಹಾಕಿಲ್ಲ, ನನ್ನ ಹೆಸರು ಹಾಕಿರೋರು. ನನಗೆ ಹೆಂಗೋ ಐತಿ ಮನಸ್ಸಿನಿಂದ ಮಾಡಬಾರ್ದೈತಿ. ನೀವು ಇನ್ನ ದೀಪಕ್ ಹಾಕಲ್ದೇವ್ರು ನಡೀತಿತ್ತು, ಬಟ್ ಗೋಲ್ಡನ್ ಹಾಕ್ಬೇಕಿತ್ತಲ್ಲಿ. ಬಟ್ ಪರವಾಗಿಲ್ಲ, 20K ಅದು ಹಾಕ್ರ. ಹಾಂ, 2 ಬ್ಲಾಗರ್ಸ್ ಏನು ಬಿಸಿ ಅರ ಅನ್ನೋದು ಏನು ಮಾಡೋದು ಇಲ್ಲ. ನಾಲ್ಕೂವರೆ ಐಡಿ ತೋರ್ಸತ್ತವ್ರಿ. ಹೆಂಗ್ರಿ? ಅಚ್ಚ ಅವ್ರು ಐಡಿ ನೋಡಿಲ್ರಿ ನೀವು? ಇಲ್ಲ, ಅವ್ರಿಗೆ ತೋರ್ಸತ್ತವ್ರಿ. ಇಲ್ಲಿ ಇವ್ರಿಗೆ ಹೇಳ್ತೇವೆ, ಇವ್ರಿಗೆ ನೋಡಿಲ್ಲ ನೀವು ಅವ್ರ ಐಡಿ? ಹಿಡಿಬೇಕು ಒಂದ್ಸತಿ ಹೇಳಿ ನಾವು ಆಲ್ರೆಡಿ. ಜಬ್ ತಕ್ ಹ್ಯಾಂಗದ ನೀನು ಹ್ಯಾಂಗದ जब तोड़ेंगे नहीं जब तक फाड़ेंगे नहीं जब तक फाड़ेंगे नहीं जब तक दिखेंगे नहीं जब फाड़ते तब दिखते ಬ್ಲಾಗರ್ ಮಸ್ತ್ ಬ್ಲಾಗರ್ ವಿಡಿಯೋ ಮಸ್ತ್ ಮಾಡ್ತಾರ. ಅಂಡ್ ಏನಪ್ಪ ಅಂತಂದ್ರೆ 10K ಆಗಿಂದು ಒಂದ್ಸಲ 10K ಮಾಡ್ರಿ 10K ಫಾಲೋವರ್ಸು ಕಂಪ್ಲೀಟ್ ಆಗ್ಯಾರ ನಂದು. ಕಂಗ್ರಾಚುಲೇಷನ್ ಮಾಡ್ತೇನೆ. ದೋಸ್ತರು, ನಮ್ಮ ತಂಗಿದೇರು, ನಮ್ಮ ಪಪ್ಪ ಮಮ್ಮಿ ನನ್ನ ಸಲುವಾಗಿ ಅವ್ರು ಕೇಕ್ ತಂದಾರ. ಆ್ಯಂಡ್ ಇದು ಕೇಕ್ ಹೆಂಗೆ ಕಟ್ ಮಾಡಮ್ ಈಗ. ಸ್ಪೆಷಲಿ ಅವ್ರ ತಂಗಿದ ಕಿಲ್ಲಾರ ನೋಡ್ರಿ ಈಗ. ಏನಪ್ಪ ಅಂತಂದ್ರೆ ಇದು ಸೆಲೆಬ್ರೇಷನ್ ಮಾಡ್ಕೋಬೇಕಂತ ಅಂದಿಲ್ಲ, ಬಟ್ ನಮ್ಮ ತಂಗಿ ಮಾಡ್ಬೇಕಂತಂದ್ರು. ಅದ್ರ ಸಲುವಾಗಿ ಮನಸ್ಸು ನಯಿಸ್ಬಾರ್ದಪ್ಪ ಅಂತ ನಾನು ಮಾಡ್ದೆ. ಕೆಲಸ ಬಿಟ್ಟು ಬಂದೇನಿ, ಮತ್ತೆ ಈ ಕೆಲ್ಸಕ್ಕೆ ಹೋಗ್ಬೇಕು ನಾ ಇದು ಮತ್ತೆ ಮಾಡೋದು. ಹಂಗೆ ನಮ್ಮ ಸರ್ರ ಅಮರವ್ರ ಅವ್ರನ್ನೂ ಹೋಗ್ರ ಬ್ಲಾಗರ್ ಅಂದಿದ್ದಕ್ಕೆ ಇದು ಒಣ ವಿಡಿಯೋ ಮಾಡೋದೇ ಇರಲ್ರಿ. ಆದ್ರೆ ಏನು ಕೆಲಸ ಬಿಟ್ಟು ನಡೀತಾ ಇರ್ತದೆ. ಸ್ಟ್ರಗಲ್ ಇರ್ತದೆ ರೀ, ಭಾಳ ಕೆಲಸ ಇರ್ತದೆ. ಈಗ ನೋಡ್ರಿ ವಿಡಿಯೋ ಮಾಡ್ತೇವೆ, ವಿಡಿಯೋ ನಾ ಅದ್ರ ಬಗ್ಗೆ ಒಂದು ನೀನೊಂದು ವಿಡಿಯೋ ಮಾಡಿ ಹಾಕಿದ.
ವಿಡಿಯೋ ಮಾಡೋದೇನು ದೊಡ್ಡ ವಿಷಯ ಅದ, ಒಂದು ವಿಡಿಯೋ ಮಾಡೋದು ಹಾಕೋದು ಅಂತ ಅಂತಾರೆ. ಬಟ್ ವಿಡಿಯೋ ಮಾಡೋರಿಗೆ ಗೊತ್ತು, ಒಂದು ಕಂಟೆಂಟ್ ಕ್ರಿಯೇಟರ್ಗೆ ಗೊತ್ತು ಹ್ಯಾಂಗೆ ನಾವು ವಿಡಿಯೋ ಮಾಡ್ತೇವೆ, ಹ್ಯಾಂಗಿಲ್ಲ ಟೈಮ್ ತಗೊಂಡು ಹ್ಯಾಂಗೆ ಮಾಡ್ತೇವೆ ಅಂತ. ಬಟ್ ಏನು ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ನಿಮ್ಮ ಸಪೋರ್ಟ್ ಸಲುವಾಗಿ ನಾವು ಇವತ್ತು ನಮ್ದು 10K ಫಾಲೋವರ್ಸ್ ಕಂಪ್ಲೀಟ್ ಆಗ್ಯಾರ. ಭಾಳ ಖುಷಿ ಆಗ್ತದೆ. ಆ್ಯಂಡ್ ಕ್ಯಾಮ್ರಾ ಯಾರು ಹಿಡಿದಲ್ಲ ಅವ್ರಿಗೆ ಭಾಳ ಸಪೋರ್ಟ್ ಮಾಡ್ಯಾರ ಎಲ್ಲರೂ. ಇಲ್ಲ ನಮ್ದು ಎಫೆಕ್ಟ್ ಅದ, ನಮ್ದು ಎಫೆಕ್ಟ್ ಅದ. ಬಟ್ ಜನ ನಮ್ಮ ಎಫೆಕ್ಟಿಗೆ ಅವರು ಕೊಟ್ರಲ್ಲ, ಅದು ನಮ್ಗೆ ಭಾಳ ಖುಷಿ ಆಗತ್ತದ. ನಮ್ಮ ಕೆಲ್ಸಕ್ಕೆ ನೀವು ಹೆಂಗದ ಇಷ್ಟಪಟ್ರಿ, ಆ ಸಲ ನೀವು ಅಕೌಂಟಿಗೆ ಫಾಲೋ ಮಾಡ್ಕೊಡ್ರಿ. ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ ಯೂಟ್ಯೂಬಾಗ ವಿಡಿಯೋ ಮಾಡತ್ತೀನಿ, ಈಗ ಅದ್ರ ಭೀ ಕಂಪೇರ್ ಮಾಡ್ತೀನಿ. ಅದ್ರೊಳಗೆ 1400 ಸಬ್ಸ್ಕ್ರೈಬರ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಂಗೆ ಫಾಲೋ ಮಾಡ್ಕೊಡಿ. ಭಾಳ ಟೈಮ್ ಆಗ್ಲತ್ತದ ಅವ್ರಿಗೆ ಹೋಗತ್ತ. ಜಲ್ದಿ ನಾವು ಕೇಕ್ ಕಟ್ ಮಾಡೋದು ನೋಡ್ರಿ. ಅಣ್ಣವ್ರದ್ದು ಹುರ್ಲಿಂದ ಮಾರ ಪಾಪ ಊರ್ಲಿಂದ ಹಳಕೆಡ್ಲಿಂದ ಅದೇನೋ ಕಮ್ಜೋರ್ ತಿಳಿತಾರ ಹಳಕೆಡ್ ಅಂದ್ರ. UK ರೈಡರ್ ನೆಕ್ಸ್ಟ್ ಅನ್ಸನ ಸಾರಿ ನೆಕ್ಸ್ಟ್ ಅನ್ಸನ ಯುಕೆ ರೈಡರ್ ಅಂದ್ರೆ ಅದು ಉತ್ತರಾಖಂಡ ಅಂತ ಬರ್ತದ. ಯುಕೆ ಅಂದ್ರೆ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ನಮ್ಮ ಹಳ್ಳಿ ಪ್ರತಿಭೆಗಳು ಬಂದು ಬರ್ಬೇಕಂತೇಳಿ ನಮ್ಮ ಯುಕೆ ಪ್ರತಿಭೆಗೆ ನಾವು ಮುಂತಾಗ್ತೀವಿ. ಅದ್ರ ನಾವು ಖಾಲಿ ಒಂದು ಚಿಕ್ಕ ಮಾತ್ರ ಇರುತ್ತೆ, ಖಾಲಿ ಭಾಳ ಜನ ಯುಕೆದಾರ. ಅದ್ರ ನಮ್ಮ ದೀಪಕ್ ಅವ್ರು ಕೂಡ ಫುಟ್ಬಾಲ್ ಕಡೆಯಿಂದ ಬರ್ತಾರೆ. ಅವರು ಏನಿತ್ತದಕ್ಕಿಂತ ಯುಕೆನೇ ಬರ್ತದೆ. ಸೊ ನಮ್ಮ ಉತ್ತರ ಕರ್ನಾಟಕದಾಗ ಎಷ್ಟು ಕಾಂಟೆಂಟ್ ಕ್ರಿಯೇಟರ್ ಅಷ್ಟು ಮಂದಿ ಬೆಳೆಸ್ಬೇಕು. ನಾನು ಒಂದೇ ಒಂದು ರಿಕ್ವೆಸ್ಟ್ ಅದ, ಎಲ್ಲರೂ ಏನದ ಗೊತ್ತಾ, ಸೋಷಿಯಲ್ ಮೀಡಿಯಾದಾಗ ಇನ್ಫ್ಲುಯೆನ್ಸರ್ ಆಗಬೇಕು. ಸ್ವಲ್ಪ ಕ್ಯಾಮ್ರಾ ಸನಿ ತಗೊಂಡು ಅವ್ರಿಗೆ ಹೇಳ್ತೀವಿ ಸುಮ್ಮನೆ ನಾ ಹೆಂಗದ ಮೈಕ್ ತಂದಿಲ್ಲ, ಮೈಕ್ ನಂಬಲಿಲ್ಲ. ಅದ್ರ ಸಲುವಾಗಿ ನಾ ಸನಿ ತಗೊಂಡು ಮಾತಾಡ್ತೀನಿ. ಏನೆಲ್ಲ ಉತ್ತರ ಕರ್ನಾಟಕದ ಎಷ್ಟು ಮಂದಿ ಯೂಟ್ಯೂಬರ್ ಅಥವಾ ಇನ್ಫ್ಲುಯೆನ್ಸರ್ ಅಲ್ಲ ವಿಡಿಯೋ ಮಾಡ್ತಾರೆ, ಸಪೋರ್ಟ್ ಮಾಡ್ರಿ. ಮತ್ತೇನಿಲ್ಲ, ಚಲೋ ಕೇಕ್ ಕಟ್ ಮಾಡೋದು ಟೈಮ್ ಆಗಕತ್ತ. ಕ್ಯಾಮ್ರಾದ ಬರಲಿಲ್ಲ ಮತ್ತೆ ಇಲ್ಲಿ ಬರ್ನೇ ಹೇಳ್ತಾನ ಅಲ್ಲಿ ಮೂಲೆಗಂತೀವಿ. ಅದೇ ಪ್ರಾಬ್ಲಮ್. ನೀವು ಹೋಗಿ ಹೋಗ್ರಿ. ಹಾಂ ರೈಟ್. ಇನ್ನ ತನಕ ಖರೆ ಹೇಳ್ತೀರಿ. ಕಮ್ ಬರಲ್ಲ ಜನ. ಇನ್ನ ತಕ್ಕಲ್ಲ ನಾ ಇದು ಸೆಲೆಬ್ರೇಷನ್ ಇವೆಲ್ಲ ಮಾಡಿದ್ರಿ. ನನಗೆ ಇವೆಲ್ಲ ಬಡ್ಡೆ ಗಿಡ್ಡೆ ಇವೆಲ್ಲ ನನಗೆಲ್ಲ ಇಷ್ಟ ಇಲ್ಲ. ಏನ್ ಬಿ ಎಕ್ಸಾಂಪಲ್ ನೋಡ್ರಿ, ಇಲ್ಲೇ ನಮ್ಮ ದೋಸ್ತರು ಅವ್ರು ಅಷ್ಟು ಮಂದಿರ. ಇನ್ನ ತಕ್ಕ ಒಂದ್ಸಲ ಬಿ ಇವೆಲ್ಲ ಬಡ್ಡೆ ಅಂತ ಆ ಕಡೆ ಏನು ಮಾಡ್ಕೊಳ್ರಿ. ಯಾಕಂತಂದ್ರೆ ನನಗೆಲ್ಲ ಇವೆಲ್ಲ ಮಾಡ್ಲಕ್ಕೆ ಇಷ್ಟ ಇಲ್ರಿ. ನನಗೆ ಅಸಲಕ್ಕೆ ನಾವೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಬಲ್ಲ. ಯಾವ ಭೀ ಏನ ತಕ್ಕಾಯ್ತು ಕೇಕ್ ಗೀಕ್ ಎಲ್ಲ ಏನು ಭೀ ಕಟ್ ಮಾಡಿಲ್ಲ. ಬಟ್ ಇವತ್ತು ಮಾಡಕತ್ತೀನಿ, ಯಾಕಂತಂದ್ರೆ ಖುಷಿ ಆಗತ್ತದ. 10,000 ಜನ ನನಗೆ ಫಾಲೋ ಮಾಡ್ಯಾರ. ಆ್ಯಂಡ್ ಅವ್ರ ಮನಸ್ಸಿನ ಹೋಗಿ ನಾ ಕುಂತಿಲ್ಲ, ಅದ್ರ ಸಲ ಅವ್ರು ಫಾಲೋ ಮಾಡಿದ ಸಲುವಾಗಿ ಖುಷಿ ಆಗತ್ತದ. ಥೋಡೆ ಇದಕ್ಕಿನ್ನ ಭಾಳ ರೀಚ್ ಒಯ್ಯದ ರೀ, ಭಾಳ ರೀಚ್ ಒಯ್ಯದ. 10K ಏನಿಲ್ಲ, ಇದು ಸ್ವಲ್ಪ ಒಂದು ಏನಪ್ಪ ಅಂತಂದ್ರೆ ಬೀಜ ಹಚ್ಚಿದದು, ಬೀಜ ಥೋಡೆ ಬೆಳೆದ ಈಗ. ಬಟ್ ಇದು ಭಾಳ ದೊಡ್ಡದು ಒಯ್ಯದ ರೀ. ಅಂತಂದ್ರೆ ಪೂರ ಪ್ಯಾನ್ ಇಂಡಿಯಾಕ್ಕೆ ಹೋಗತ್ತ. ಪೂರ ನಮ್ಮ ಕರ್ನಾಟಕ ಇಲ್ಲ, ನಮ್ಮ ಇಡೀ ಇಂಡಿಯಾದ ನನ್ನ ಹೆಸರು ಕುಣಿಡಿಬೇಕಂತ ಕನಸದ. ಎಲ್ಲ ನಿಮ್ಮ ಸಪೋರ್ಟ್ ಇತ್ತಂತಾರೆ ಕಂಪಲ್ಸರಿ ಅದುವೇ ಆಯ್ತದ. ಏನಿಲ್ಲ, ಸಪೋರ್ಟ್ ಹಿಂಗೆ ಮಾಡಿರಿ. 10K ಹೆಂಗೆ ನಮ್ಗೆ ಸಪೋರ್ಟ್ ಮಾಡಿರಲ್ಲ, ಮುಂದೆ ಹಂಗೆ ಓದ್ತಿರಲ್ಲ. ನಿಮ್ಮ ಸಲುವಾಗಿ ಕೆಲಸ ಮಾಡ್ತೀನಿ, ಒಳ್ಳೊಳ್ಳೆ ಕಾಂಟೆಂಟ್ ಕೊಡ್ತೀನಿ. ಅಂದಲ್ಲ ಪ್ಯಾನ್ ಇಂಡಿಯಾಕ್ಕೆ ಹೋಗೋದ ಅಂತ ಕಳ್ಸಿ ನಿಮ್ಮ ಕೈದಾಗ ಅದೇ ಎಲ್ಲ. ಆಯ್ತು ಏ ತಂಗಿ ಆ ಕಡೆ ಬರ್ರಿ. ನೀವು ಒಳ ಬರ್ರಿ ಮಾತು ಇನ್ನೊಂದು ಮಾತು ಏನಂತಂದ್ರೆ ಗೈಸ್ ನೋಡ್ರಿ, ನಾನು 10K ಫಾಲೋವರ್ಸ್ ಕಂಪ್ಲೀಟ್ ಆಗ್ಯಾರ ನೋಡ್ರಿ. ಅದ್ರ ಬಾದ್ ಏನಪ್ಪ ಅಂತಂದ್ರೆ ಇವ್ರದ್ದು ಈಗ 15K ಕಂಪ್ಲೀಟ್ ಆಗ್ಯಾರ. UK ರೆಡ್ಡಿ ಬ್ಲಾಗ್ಸ್ ಅಂತ ಇನ್ಸ್ಟಾ ಅಕೌಂಟ್ ಅದ. ಸೊ ಅದ್ರೊಳಗೆ 15,000 ಜನ ಇವ್ರಿಗೆ ಫಾಲೋ ಮಾಡ್ಯಾರ. ಆ್ಯಂಡ್ 2 ಅಂದ್ರೆ ಇದು ನಾವು ನನ್ನ ಸಲಕ್ಕೆ ನಾವು ಬಂದೇವು. ಬಟ್ ಇವ್ರದಂತ 15K ಆಗಿಸ್ಬೇಕು, ಭಾಳ ಖುಷಿ ಆಗತ್ತಲ್ಲ. ಸೊ ಇಲ್ಲರೂ ಇಬ್ಬರು ನಾವು ಏನದಂತ ಸೆಲೆಬ್ರಿಟಿ ಆಗ್ಲತ್ತೀವಿ. ಅವ್ರದ್ದು ಸೆಲೆಬ್ರಿಟಿ ಇಲ್ಲ, 10K ಆದರೂ ಬೆಸ್ಟ್ ಮೂಮೆಂಟ್ ಅದ. ಇವತ್ತಿನ ಡೇಟ್ ಏನದಲ್ಲ ಪಕ್ಕ ನನಗೆ ನೆನಪಿರ್ತದೆ ರೀ. ಯಾಕಂದ್ರೆ ಈ ರೀತಿ ಒಂದು ಇಬ್ಬರು ಕ್ರಿಯೇಟರ್ಗಳು ಮೀಟಪ್ ಆದಾಗ ಅವ್ರು ಕೂಡ ಒಂದು ಮೈಲ್ ಸ್ಟೋನ್ ಹಿಟ್ ಮಾಡ್ತಾರ. ಹಿಟ್ ಮಾಡಿದಾಗೆಲ್ಲ ಅವ್ರಿಗೆ ಆಗ ಒಂದು ಖುಷಿ ಇರ್ತದಲ್ಲ. ಮತ್ತು ನಮ್ದು
ಗೋಲ್ಡನ್ ದೀಪಕ್ ಅವ್ರ ಫ್ಯಾಮಿಲಿ ನಮ್ಮ ಸಂಗಟ ಅದ ಮತ್ತೆಲ್ಲ ಫ್ರೆಂಡ್ಸ್ ಎಲ್ಲ ಸಂಗಟ ಅದ ಇದೆಲ್ಲ ಫುಲ್ ಮೆಮೊರೇಬಲ್ ಅದ ಅದೆಲ್ಲ ಮರಿಲಿಕ್ಕಾಗಲ್ಲ ಅವೆಲ್ಲ ಸ್ಟಾರ್ಟ್ ಮಾಡೋಣ. ಕ್ಲಾಪ್ ಕೊಡ್ರಿ ಯಾರಿಗೆ ಏನು ಕೈ ಖಾಲಿ ಇಲ್ರಿ. ಇದನ್ನ ಕೇಳಬೇಕು ಚಶ್ಮಾ ನಿಮ್ಮದು, ಇದು ನಮ್ಮದು, ಇದು ನಮ್ದು. ಅದು ಒಳ್ಳೆ ಟೈಮಿಗೆ ಹೇಳ್ಬೇಕು. ಚಂದ ಹೇಳಿ ಈ ಕಡೆ ಮೊಬೈಲ್ ಕಡೆ ಗೈಸ್ ಏನಂತಂದ್ರೆ ಗೊತ್ತು ಇನ್ನೊಂದು ಮಾತು ನಮಗ ಇವ್ರಂತೂ ಸೊ ಈ ಹೋಟೆಲ್ ಸೋಫಿ ಬಿರಿಯಾನಿ ಹೋಟೆಲ್ ಅಂತ ಅದಲ್ಲ, ಹಳಿ ಬಸ್ ಸ್ಟ್ಯಾಂಡ್ ಎದುರು ಇದು ಹೋಟೆಲ್ ಅದ, ಒಂದು ದೊಡ್ಡ ಬಿಲ್ಡಿಂಗ್ ರೂಪಿನಾಗ ಅದ. ಅಂಡ್ ಅದ್ರ ಓನರ್ ಖುದ್ ಬಂದ್ರ ನಮಗೆ ಶಾಲಾ ಚಲಕ ಸರ್ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಆ ಚುಕೆ ಅಪ್ಪ बहुत ಧನ್ಯವಾದ ಅಪ್ಪ. ಸೊ ನಮ್ಮ ಸರ್ ಶಾಲಾ ತಂದ್ರೆ ನಾವು ಖುಷಿ ಆಯ್ತು ಇಷ್ಟು ಸಪೋರ್ಟ್ ಸಾಕು. ಅಳು ಅಂಟ ನನಗೆ ಏನು ಮಾತಾಡಿ ಇನ್ನದನ್ನ ಸ್ಟಾರ್ಟಿಂಗ್ ಅದ ರೀ. ಬಟ್ ಏನಂತಂದ್ರೆ ಅವ್ರು ನಮಗೆ ಶಾಲಾ ಚಲೋ ಬಂದ್ರೆ ಸೊ ಶಾಲಾ ಹಸ್ತಾರ ಅದಕ್ಕೆ ತೋರಿಸ್ತೀನಿ ನಾನು ಆಸಕ್ತಿ ಸರ್ ವಿಡಿಯೋ ಮಾಡ್ಕೊಂಡು ಏನಾಗಲ್ಲ. ಎಲ್ಲ ನಮ್ಮ ಬೀದರ್ ಮಂದಿಗ ಎಲ್ಲ ಹೆಂಗಿದ್ರಿ ಆರಾಮಿದ್ರಿ. ಇವೆಲ್ಲ ಒಂದು ಸೋಫಿ ಹೋಟೆಲ್ಗ ಇದು ಒಂದು ರೀತಿ ರೆಸ್ಟೋರೆಂಟ್ ಇದ್ದಪ್ಲೇ ಅದ ನಮ್ಮ ಚಿಡುಗುಪ್ಪದಾಗ ಬರ್ತದ. ಒನ್ ಆಫ್ ದ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು. ನಾವು ಏನಾರ ವಿಸಿಟ್ ಮಾಡಬೇಕಿತ್ತು, ಏನಾರ ಸೆಲೆಬ್ರೇಷನ್ ಮಾಡಬೇಕಿತ್ತು, ಬರ್ತ್ಡೇ ಆ್ಯಂಡ್ ಇವೆಂಟ್ಸ್ ಎಲ್ಲ ಫ್ರೆಂಡ್ಸ್ ಏನಾರ ಕರ್ಕೊಂಡ್ಬರ್ಬೇಕಿತ್ತು ಅಂದ್ರೆ ಇಲ್ಲಿ ಭಾಳ ರೀತಿ ಸೌಕರ್ಯ ಕೊಟ್ಟಾರ. ಸದ್ಯಕ್ಕೆ ನಾವು ಕೂಡ ಇಲ್ಲೇ ಸೆಲೆಬ್ರೇಷನ್ ಮಾಡ್ತೀವಿ. ನಮ್ದು 15K ನಮ್ಮ ದೀಪಕ್ ಅವ್ರ ಸುತ್ತ ಇಲ್ಲಾರ. ನಿಮ್ಗೆ ಯಾರಿಗೆಲ್ಲ ಕನ್ನಡ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅದನ್ನ ಹೇಳ್ದ. ನಿಮ್ಗೆ ಏನಾರ ಕನ್ನಡ ಬರಲ್ಲ ಅಂದ್ರೆ ನಮ್ಮ ದೀಪಕ್ ಅವ್ರ ಮಾತ್ರ ಕೇಳಿ. तो अभी जो हमारे अमर भाई ने बताया वो कन्नड़ लैंग्वेज में बताया, और जो मैं बताना चाहता हूँ वही जो इन्होंने बताया मैं बताना चाहता हूँ. अगर आप लोग फैमिली के साथ कुछ अगर आप सेलिब्रेशन करना चाहते हो, बर्थडे हो या कुछ भी हो, तो आप चिड़गुप्पा में ना ओल्ड बस स्टैंड कर है. ओल्ड बस स्टैंड के सामने ना एक सोफी बिरयानी होटल कर ना एक होटल है. तो यहाँ पर अगर आप कर सकते हो एक अच्छा इनकी तरफ से कुछ भी आपको मतलब अपॉर्चुनिटी अच्छा मिलता है. और हाँ सोफी रेस्टोरेंट है, तो नीचे आपको कुछ भी खाना है तो आप नीचे खा सकते हो. उसके बाद जो भी आपको सेलिब्रेशन करना है ना, पार्टी वार्टी करना है ना फैमिली के साथ आप यहाँ पर आकर कर सकते हो. कहाँ पर बोला मैंने आपको एड्रेस, और एक बार बताता हूँ मैं आपको. पुराना जो बस स्टैंड है चिड़गुप्पा का उसके सामने आपको देखने को मिलने वाला एक बड़ा सा बिल्डिंग है. बिल्डिंग में आप आकर तो आपका जो भी सेलिब्रेशन करना है कर सकते हो. ಸೊ ಗೊತ್ತಾಗ್ತಲ್ಲ ಈಗ ಲೊಕೇಶನ್ ಕೂಡ ಇಲ್ಲ. ಅದು ಓಲ್ಡ್ ಬಸ್ ಸ್ಟ್ಯಾಂಡ್ ಬಲ್ಲ ಅದ, ಅದ್ರ ಫ್ರಂಟ್ ಅದ. ಬರಲ್ಲ ವಿಸಿಟ್ ಮಾಡೋಣ. ಯಾರು ಅವ್ರು ಬಂದು ಮಾತಾಡ್ತಾರ. तुम एक दो बात बोलो. हमारे हाँ ಇವ್ರ ಫಸ್ಟ್ ಗೈಸ್ ಎರಡು ಸೋಫಿ ಅವರಿ. ಆ ಕಡೆ ಒಂದು ಸೋಫಿ ಇಲ್ಲ, ಹೊಸ ಬಸ್ ಸ್ಟ್ಯಾಂಡ್ ಸೋಫಿಲಿಂದ ಸ್ಟ್ರೇಟ್ ಹೋದ್ರೆ ಅಲ್ಲೊಂದು ಸೋಫಿ ಇದಾರೆ, ಹಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಸೋಫಿ ಇದಾರೆ. ಆಕ್ಚುಲಿ ಸೆಲೆಬ್ರೇಷನ್ ಮೂಮೆಂಟ್ ಎಲ್ಲ ಅಂದ್ರೆ ಇಲ್ಲಿ ಹಳಿ ಬಸ್ ಸ್ಟ್ಯಾಂಡ್ ಸೋಫಿ ಬಲ್ ಸೆಲೆಬ್ರೇಷನ್ ಮಾಡ್ಬೋದು. ಕೇಕ್ ಕಟ್ ಮಾಡತ್ತಾರೆ ಫೈರ್ ಆಗತ್ತಾರೆ. ಜರ ಈ ಕಡೆ ಹಿಡಿ ಅಂಕಿತ. ಯಾರು ಖಂಡಿತ ಸ್ವಲ್ಪ ಫ್ಯಾನ್ ಆಫ್ ಮಾಡ್ತಾರೆ. ಯಾರು ಖಂಡಿತ ಸಾರಿ ಗೈಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಅದಕ್ಕೆ ಆಗಲ್ಲ. ಏ ಕ್ಲಾಪ್ಸ್ ನೋಡ್ರಿ. खाई खाली हाँ कट मारो 1 2 ये भाई ए ಇದು ಆಗಲ್ಲ ಬಿಟ್ಟು ಮ್ಯಾಲ್ ಹುಡ್ರಿ. ಮ್ಯಾಲ್ ಹುಡಿ ರಂಜಿತ್. ಮ್ಯಾಲ್ ಹುಡಿ ರಂಜಿತ್. ಹೆಂಗ್ ಮ್ಯಾಲ್? ಹಾಂ ಹುಡಿ. ಸಾರಿ गाइस एक एक्स्ट्रा राइस दियो ए ಸಾರಿ ಬಾಕ್ಸ್ ಹಸ್ತಿರನ. ಬಾಕ್ಸ್ ಇಲ್ಲ ಆಗಲ್ಲ ಪಾರ್ಸಲ್ करो ಫೈರ್ ಆಗಿಲ್ಲ ಫೈರ್ ಆಗಿಲ್ಲ ಏ ಬಾಜುಗೆ ಈ ಕಡೆ ಆಗ್ನಿ. ಇಟ್ಸ್ ಓಕೆ ಅಣ್ಣ, ನೆಕ್ಸ್ಟ್ ಟೈಮ್ ನಾವು ಮತ್ತೆ ಬಂದ ಮಾಡಲ್ಲ. ಅವ್ರ ಹಸ್ತಿಲ್ಲ. ಫೈರ್ ಆಗಿಲ್ರಿ ಫೋಟೋ ಫೋಟೋ